ಸರ್ ನಾವು 1.5 ವರ್ಷ ಆಯ್ತು ಸರ್ ಇಲ್ಲಿಗೆ ಬೆಳಗಾವಿ ಡ್ಯೂಟಿ ಮಾಡಕತ್ತೀವಿ ಸರ್. ನಮ್ಗೆ ರೆಸ್ಟ್ ರೂಮ್ ಇಲ್ಲ ಸರ್. ಎಲ್ಲರೂ ಬಂದು ಇಲ್ಲೇ ಬಸ್ ಸ್ಟ್ಯಾಂಡಿಗೆ ನಿಲ್ಲಿಸಿ ಇಲ್ಲೇ ಮುಖ ತಕ್ಕೋದು ಅದು ಬಸ್ನಾಗೆ ಆಗಕತ್ತೀವಿ ಸರ್. ಹಾಗಾಗಿ ನಮ್ಗೆ ರೆಸ್ಟ್ ರೂಮ್ ಕೊಡ್ಬೇಕಂತೇಳಿ ಕೇಳಕತ್ತೀವಿ ಸರ್. ಸರ್ ಈಗ ನನಗಂತ 1.5 ವರ್ಷ ಆಯ್ತು ಸರ್ ಪೂರ ಇಲ್ಲಿ ಸಮಸ್ಯೆ ಸರ್. ರೆಸ್ಟ್ ರೂಮ್ ಕೊಡ್ತೀನಿ ಅಂತಂದ್ಕಿಸಿಂದ ಈಗ ಮೊನ್ನೆ ಕೇಳಿದ್ರಲ್ಲ ಅಂದ್ರೆ ಸರ್, ಅದು ರೆಸ್ಟ್ ರೂಮು ನಿಮ್ಗೆ ಕೊಡ್ತೀವಿ ಅಂದಿದ್ದು ಬೇರೆ ರೆಂಟ್ ಕೊಟ್ಟಾರಪ್ಪ, ಈಗ ನಿಮ್ಗೆ ರೆಸ್ಟ್ ರೂಮ್ ಇಲ್ಲ ಮತ್ತೆ ಕೇಳಿಸಿ ಕೊಡ್ತೀವಿ ಅಂತ ಅನ್ನಕತ್ತಾರೆ ಸರ್. ಸರ್ ಯಾದಗಿರಿಯಿಂದ ನಾನು ಬಂದೀನಿ ಸರ್. ಟೋಟಲ್ 10 ಗಾಡಿ ಸರ್ ನೈಟ್ ಸರ್ವಿಸ್ ಗಾಡಿಗಳು 10 ಗಾಡಿ ಇದೆ ಸರ್ ಇಲ್ಲಿ. ಅಂದ್ರೆ 20 ಮಂದಿ ಸರ್. ಎಲ್ಲರೂ ಎಲ್ಲಿ ಬಂತಲ್ಲೇ ಎಲ್ಲಿ ತಂಪ ಸರ್ ಅಲ್ಲಿ ಮಕ್ಕ ಅಂತಾರೆ ಸರ್. ಬಸ್ಸಂಗಂದ್ರೆ ಹೀಟ್ ಆಗ್ತದೆ ಸರ್, ಮಕ್ಕಕ್ಕಾಗಲ್ಲ. ಎಲ್ಲಿ ಊಟ ಮಾಡಿ ಎಲ್ಲೇನು ಗಿಡದಲ್ಲಿ ಮಕ್ಕದು ಅಲ್ಲಿ ಮಕ್ಕದು ಎಲ್ಲ ಮಾಡಕತ್ತಾರೆ ಸರ್. ಸರ್ ಒಂದು ಗುಲ್ಬರ್ಗ ಸರ್, ಒಂದು ಬಸವ ಕಲ್ಯಾಣ, ರಾಯಚೂರು, ಮೈಸೂರು, ಬೆಂಗಳೂರು, ಯಾದಗಿರಿ, ಹಾಸನ. ಹೌದು ಸರ್, ಇಲ್ಲಿದ್ದು ಡಿವಿಷನ್ದವ್ರು ಮಾಡ್ಬೇಕು ಸರ್. ನಮ್ದು ನಾವು ಕೇಳಿದ್ರಿ ಸರ್, ಮಾಡ್ತೀವಿ ಅಂತ ಈಗ 1.5 ವರ್ಷ ಆಯ್ತು ಸರ್, ಮಾಡಿಲ್ಲ ಸರ್. ಡ್ಯೂಟಿಯವ್ರಿಗೆ ಕೇಳಿದ್ರಿ ಇವತ್ತು ನೀವು ಇಲ್ಲಿ ಬಸ್ ನಿಂದಿಸ್ರಿ, ಬ್ಯಾಗ್ ತೊಗೊಂಡು ಹೋಗ್ರಿ, ನೀವು ಅಲ್ಲಿ ಎಲ್ಲೇನೋ ಮಕ್ಕಳ್ರಿ ರೆಸ್ಟ್ ರೂಮ್ನಾಗ ಅಂತೇಳಿ ಈ ಥರ ಮಾತಾಡಕತ್ತಾರೆ ಸರ್. ಫ್ರೆಶ್ ಅಪ್ ಇಲ್ಲ ಸರ್ ನಮ್ಗೆ. ಅದಕ್ಕೆ ಎಲ್ಲ ಬಸ್ ಸ್ಟ್ಯಾಂಡ್ ಇಲ್ಲಿ ಬಸ್ ಡೋರ್ನಾಗ ನಿಂತು ಅಲ್ಲೇ ಅಲ್ಲದಕ್ಕೆದು ಇಲ್ಲ ಸರ್. ರೆಸ್ಟ್ ರೂಮೇ ಕೊಟ್ಟಿಲ್ಲ ಸರ್ ನಮ್ಗೆ ಸರ್. ಈಗ ಬಸ್ನಲ್ಲೇ ಮಲ್ಕತ್ತೀವಿ ಸರ್, ಎಲ್ಲರೂ ಬಸ್ನಲ್ಲಿ ಮಲ್ಕತ್ತೀವಿ. ಎಲ್ಲರೂ ಅಲ್ಲೇ ಬಸ್ನಾಗ ಡೋರ್ನಾಗ ನಿಂತು ಅಲ್ಲದಕ್ಕೆ ಎದ್ಬೇಕು, ಅಲ್ಲೇ ಬಸ್ನಾಗ ಊಟ ಮಾಡ್ಬೇಕು ಸರ್. ಒಂದು ಫ್ಯಾನ್ ಇಲ್ಲ ಸರ್, ಏನಿಲ್ಲ. ಹಿಂಗಾಗಿ ಸರ್ ಸೊಳ್ಳೆ ಅಂತ ಇಲ್ಲ ಸರ್, ಬಿಸಿಲು ಅಂತ ಭಾಳ ಇದೆಯಲ್ಲ ಸರ್. ನೈಟ್ ಸುಳ್ಳು ಬರ್ತೀವಿ ಸರ್, ನಿದ್ದೆ ಸರಿಯಾಗಲಿಲ್ಲ ಅಂದ್ರೆ ನಾಳೆ ಏನು ಅನಾಹುತ ಅಂದ್ರೆ ಅಲ್ಲ ಯಾರು ಜವಾಬ್ದಾರಿ ಹೇಳಿ ಸರ್. ತಂದಿರಿ ಸರ್. ಸರ್ ಅವ್ರು ಕೊಡ್ತೀವಿ ಅಂತ ಅನ್ನತ್ತಾರೆ ಸರ್. ಇನ್ನೂ ಇದುವರೆಗೂ ಕೊಟ್ಟಿಲ್ಲ ಸರ್. ಸರ್ ಟೋಟಲ್ ನಾವು ಇಲ್ಲಿ ಡೈಲಿ 20 ಜನ ಬರ್ತೀವಿ ಸರ್. 10 ಕ್ರೂ ಇರ್ತಾವೆ ಸರ್ ಗಾಡಿ. 20 ಜನ ಬರ್ತೀವಿ ಸರ್, ಡೈಲಿ 20 ಜನ ನೈಟ್ ಸರ್ವಿಸ್ ಫುಲ್ಲು. ನಾವೇನು ಯಾವುದೋ ಮುಷ್ಕರ ಥರ ಏನೂ ಮಾಡ್ತಾ ಇಲ್ಲ. ನಾವು ಒಂದು ಸವಲತ್ತು ಕೇಳ್ತಾ ಇದ್ದೀವಿ ಸರ್. ರಾತ್ರಿ ಎಲ್ಲ ಗಾಡಿ ನಡೆಸ್ಕೊಂಡು ಬರ್ತೀವಿ. ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಲಗೋದ್ರಿಂದ ಈ ಹಾರ್ನ್ ಸಪ್ಲೈ ಆಯಿತು, ಈ ಜನರು ಓಡಾಟ ಆಯಿತು, ಇದರಿಂದ ನಿದ್ದೆ ಆಗ್ತಾ ಇಲ್ಲ ಸರ್. ಇಲ್ಲಿ ದಿನ ಎಲ್ಲ ನಿದ್ದೆ ಆಗಲ್ಲ. ರೆಸ್ಟ್ ರೂಮ್ ಇದ್ದರೆ ನಮಗೊಂಥರ ನಿದ್ದೆ ಆಗ್ತದೆ. ನೈಟೆಲ್ಲ ನಡ್ಸೋಕ್ಕೆ ನಮಗೆ ಅನುಕೂಲ ಆಗ್ತದೆ. ಒಂದು ವೇಳೆ ಇಲ್ಲಿ ನಿದ್ದೆ ಆಗಲಿಲ್ಲ ಅಂದರೆ ರಸ್ತೆಯಲ್ಲಿ ನಿದ್ದೆ ಬಂತು ಏನಾರು ಹೆಚ್ಚು ಕಡಿಮೆ ಇದ್ರೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ಬರ್ತದೆ ಸರ್. ಅದ್ರ ಸಲುವಾಗಿ ನಮಗೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ, ಒಂದು ರೆಸ್ಟ್ ರೂಮ್ ಮಾಡಿಕೊಟ್ರೆ ನಮ್ಮ ನಿದ್ದೆ ಕರೆಕ್ಟಾಗಿ ಆದರೆ ನಾವು ಮುಂದೆ ಕರೆಕ್ಟಾಗಿ ನಾವು ಡ್ಯೂಟಿ ಮಾಡ್ಬೋದು ಅಂತ ನಾವು. ಹಾಂ ಸರ್, ರಾತ್ರಿಯಲ್ಲಿ ಸ್ಲೀಪರ್ ಗಾಡಿ ಇರ್ತಾವೆ ಸರ್, ರಾತ್ರಿನಲ್ಲೇ ನಡೆಸಬೇಕಾಗ್ತದೆ. ನಿದ್ದೆ ಆಗ್ತಾ ಇಲ್ಲ ಸರ್ ಇಲ್ಲಿ ಅಷ್ಟೇ. ಮತ್ತೆ ನಮ್ಗೆ ನಿದ್ದೆ ಆಗ್ತಾ ಇಲ್ಲ. ನಾವು ಯಾವ ಅನುಕೂಲ ಇದ್ದರೂ ಈಗ ನಮ್ಮ ಮನೆ ಸಂಸ್ಥೆ ಹಂಗೈತಿ, ನಾವು ಅನುಸರಿಸ್ಕೊಂಡು ಹೊಂಟಿದ್ದೀವಿ. ಮೇನ್ ನಮಗೆ ನಿದ್ದೆ ಆಗಲ್ಲ ಸರ್. ನಿದ್ದೆ ಬಸ್ಸಲ್ಲೇ ಮಲಗ್ತಾ ಇದ್ದೀವಿ ಸರ್. ಬಸ್ಸಲ್ಲೇ ಮಲಗ್ತಾ ಇದ್ದೀವಿ. ಈಗ ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಅವನು ಯೂನಿಫಾರ್ಮ್ ಹಾಕ್ಕೊಂಡೇ ಬಾ ಅಂತಾನೆ ಸರ್. ಸ್ಟಾಫು ನೀನು ಕಾರ್ಡ್ ಕೊಡು ಇಲ್ಲಾದ್ರೆ ಅಂತ. ಅದು ಸ್ನಾನ ಮಾಡಬೇಕಾದ್ರೆ ತೊಂದರೆ ಆಗ್ಲಾಗತ್ತದ. ರೆಸ್ಟ್ ರೂಮ್ ಐತಂದ್ರೆ ಸರ್, ನಮ್ಮ ರೆಸ್ಟ್ ರೂಮ್ನಾಗ ನಾವು ಹೋಗ್ತೀವಿ, ಸ್ನಾನ ಮಾಡೋಕೆ ಅನುಕೂಲ ಇರ್ತದೆ, ಟಾಯ್ಲೆಟ್ ಬಾತ್ರೂಮ್ ಅನುಕೂಲ ಇರ್ತದೆ ಸರ್. ಏನಂದ್ರೆ ನಾವು ನಮ್ಮ ಸಂಸ್ಥೆ ಮುಖಂಡರಿಗೆ ನಾವು ಅಧಿಕಾರಿಗಳಿಗೆ ಏನು ಬೇಕು ಅಂದ್ರೆ ನಮಗೊಂದು ರೆಸ್ಟ್ ರೂಮ್ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ಕೇಳ್ಕೊಳಕತ್ತೀವಿ ಸರ್. ಸರ್ ನಾವು ಗುಲ್ಬರ್ಗದಿಂದ ಬಂದೀವಿ. ಗುಲ್ಬರ್ಗ 1 ನಂಬರ್ ಡಿಪೋ ಗಾಡಿ ಸರ್ ನಮ್ಮದು. ರಾಯಚೂರಿಂದ ಬಸ್ ಐತಿ ಸರ್, ಇಲ್ಲಿ ಯಾದಗಿರಿಯಿಂದ ಐತಿ, ಬೆಂಗಳೂರಿಂದ ಬಸ್ ಅದಾವೆ ಸರ್, ಮೈಸೂರಿಂದ ಬಸ್ ಐತಿ, ಬಳ್ಳಾರಿಯಿಂದ ಬಸ್ ಐತಿ. ಎಲ್ಲರೂ ನೈಟ್ ಸರ್ವಿಸ್ದವ್ರು ಸರ್. ನಾವು ಅಲ್ಲಿಂದ ರಾತ್ರಿ ಎಲ್ಲ ಬರ್ತೇವಲ್ಲ, ಇಲ್ಲಿ ಬಂದ ಮೇಲೆ ನಮಗೊಂದು ಸ್ವಲ್ಪ ಅನುಕೂಲ ಆಗ್ಲಾಗತ್ತಿಲ್ಲ ಸರ್ ಮಲ್ಗಕ್ಕೆ. ಅಲ್ಲಿ ಸೆಕೆಂಡ್ ಡಿಪೋ ಹತ್ರ ಒಂದು ಜಾಗ ಕೊಟ್ಟಿದ್ರು ಸರ್, ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ವ್ಯವಸ್ಥೆ ಇಲ್ಲ. ಆ ಸೆಕೆಂಡ್ ಡಿಪೋ ಆ ಕಡೆ ಗೇಟ್ ಇತ್ತು, ನಾವು ಹೆಂಗೋ ಅನುಕೂಲ ಮಾಡ್ಕೊಂಡಿವಿ. ಆ ಸೆಕೆಂಡ್ ಡಿಪೋ ಗೇಟ್ ಹಾಕಿಬಿಟ್ಟಾರೆ ಸರ್. ಈಗ ನಮ್ಗೆ ಅಲ್ಲಿ ಅನುಕೂಲ ಇಲ್ಲ ಸರ್.